ತೆಗೀರಿ, ವೈಜ್ಞಾನಿಕವಾಗಿ ಸಮರ್ಪಕವಾಗಿ ನೀವು ಕೆಲಸವನ್ನು ಮಾಡಿ, ನಮ್ದು ಏನು ವಿರೋಧ ಇಲ್ಲ. ಆದರೆ ಪುನಃ ಪರಿಶೀಲನೆ ಮಾಡಬೇಕಾಗಿರೋದು ಅತಿ ಅವಶ್ಯ. ಯಾಕಂದರೆ ಕೇಂದ್ರದಿಂದ ಅಧಿಕೃತ ಜಾತಿ ಗಣತಿ ನಡೀತಾ ಇದೆ. ಸರ್, ಈಗ ಆಚೆಗೆ ಬಾನು ಮುಸ್ತಕ್ ಅವರ ವಿಚಾರದಲ್ಲಿ ಯಾವ ಸ್ಪಷ್ಟೀಕರಣನೂ ಬರಲಿಲ್ಲ ಬಾನು ಮುಸ್ತಕ್ ಕಡೆಯಿಂದ. ಆದ್ರೂ ಕೂಡ ನಾಳೆ ಬೆಳಿಗ್ಗೆ ಉದ್ಘಾಟನೆ ಬರ್ತಾ ಇದ್ದಾರೆ. ನಮ್ಮ ವಿರೋಧ ಆಗ್ಲೇ ವ್ಯಕ್ತಪಡಿಸಿದ್ವಿ. ನಾವು ಯಾರು ಅದೇನು ಒಪ್ಕೊಂಡಿಲ್ಲ. ಅವರು ಸ್ಪಷ್ಟೀಕರಣ ಕೊಡ್ಲಿ. ಅದು ಇನ್ನೂ ನಮ್ಮ ಆಗ್ರಹ ಅದೇ ಇರುತ್ತೆ. ಒಂದು ವೇಳೆ ಅದು ವೇದಿಕೆಯಲ್ಲಿ ಅವ್ರು ಸರಿಯಾದ ರೀತಿಯಲ್ಲಿ ನಡ್ಕೊಂಡ್ರೆ ಅದೇ ನಮ್ಮ ಸ್ಪಷ್ಟೀಕರಣ. ದಸರಾ ಒಂದು ರಾಜಕೀಯಕ್ಕೆ ಏನು ಸಂಬಂಧ ಇಲ್ಲ ನೋಡಿ. ದಸರಾ ಸಂದರ್ಭದಲ್ಲಿ ಇದೆಲ್ಲ ರಾಜಕೀಯ ಮೀರಿಸುವಂಥದ್ದು ಒಂದು ಆಚರಣೆ. ಇದರಲ್ಲಿ ಏನು ರಾಜಕೀಯ ಹತ್ರ ಇಲ್ಲ. ನಮ್ಮ ಒಂದು ವಿರೋಧ ಇದ್ದಿದ್ದ ಕಾರಣ ಇವರು 2023 ಒಂದು ಕನ್ನಡ ವೇದಿಕೆಯಲ್ಲಿ ಒಂದು ಹೇಳಿರುವಂಥದ್ದು ಏನು ಮಾತು, ಅದಕ್ಕೆ ವಿರೋಧ ಇದ್ದಿದ್ದು. ತಾಯಿ ಭುವನೇಶ್ವರಿ ಇದ್ದಾರೆ, ಕೆಂಪು ಮತ್ತು ಅರಿಶಿನ ಬಣ್ಣದ ಒಂದು ಧ್ವಜ ಇದೆ, ಕನ್ನಡ ಧ್ವಜ ಇದೆ. ಅವರೇ ಅಲ್ಲಿ ವಿರೋಧ ವ್ಯಕ್ತಪಡಿಸಿರೋದು. ನಮ್ಮ ಭಾವನೆಗೆ ಧಕ್ಕೆ ಕೊಡೋದೃಷ್ಟಿ ಮಾಡಿರುವಾಗ ಸಹಜವಾಗಿ ನಮ್ಮಲ್ಲಿ ವಿರೋಧ ಇದ್ದೇ ಇರುತ್ತೆ. ಸೊ ಇಲ್ಲಿ ಅವರು ಸರಿಯಾದ ರೀತಿಯಲ್ಲಿ ವೇದಿಕೆಗೆ ಚಾಮುಂಡೇಶ್ವರಿ ಪುಷ್ಪಾರ್ಚನೆ ಇರ್ಬೋದು, ತಮ್ಮ ಭಾಷೆಯಲ್ಲಿರ್ಬೋದು, ಅವ್ರು ಯಾವುದೇ ಭಾವನೆಗೆ ಧಕ್ಕೆ ಕೊಡದೇನೆ ನಡ್ಕೊಂಡ್ರೆ ಅದೇ ಸ್ಪಷ್ಟೀಕರಣ ಆಯ್ತಲ್ಲ. ಪ್ರಶ್ನೆ ಇರೋದು, ಒಂದು ವೇಳೆ ಅದು ಆಗುವಂಥದ್ದು ವೇದಿಕೆ ಜನಪ್ರತಿನಿಧಿಗಳು ಭಾಗಿಯಾಗಬೇಕಾಗ್ತದೆ.